ಈಗ ಏನ್ ಮಾಡ್ದೆ ಯೋಚನೆ ಮಾಡ್ತಾ ಇದ್ದೆ, ಮುದ್ದೆ ಎಲ್ಲ ಲೇಟ್ ಆಗತ್ತೆ. ಮುದ್ದೆ ಈಸಿಯಾಗಿ ಮಾಡ್ಬೋದು, ಬಟ್ ಅದಕ್ಕೆ ಸೈಡ್ಗೆ ಏನ್ ಮಾಡುದಂದ್ರೆ ಬಾಳೆ ಹೂವಿಂದು ಚಟ್ನಿ ಮಾಡ್ಬೇಕಂದ್ರೂ ಕೂಡ ಅದಕ್ಕೆಲ್ಲ ಅದ್ ಯಾಕೋ ನಂಗೆ ಬೇಡ ಅನ್ಸ್ತದೆ, ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅನ್ಸ್ತಾ ಇದೆ. 1 3 4 ಅವರ್ಸ್ ಆದ್ಮೇಲೆ ಒಂದು 7 o'clock ಹಂಗೆ 7 or 8 o'clock ಹಂಗೆ ನಾನು ರುಬ್ತೀನಿ. ಬಾಳೆ ಹೂ ಹೆಲ್ತ್ ಒಳ್ಳೇದಲ್ವಾ, ಹಾಗಾಗಿ ನೋಡಿ ಮೈಂಡ್ ಸರಿಗಿದ್ರೆ ಎಲ್ಲ ಕೆಲಸ ಮಾಡ್ಬೋದು. ಒಂದೊಂದು ತೋರಿಸ್ತೀನಿ ನೋಡಿ, ಹಿಂಗೆ ಹಾಕೊಂಡ ಇದ್ರಲ್ಲಿ ಚಾರ್ಜಸ್ ಬರುತ್ತಲ್ಲ ಅದು ಬರಬಾರ್ದು ಅಂತ ಹೇಳಿ, ಜೊತೆಗೆ ನನ್ಗೆ ಯೂಸ್ ಆಗುವಂತದ್ದು ಮನೇಲಿ ಇಲ್ಲದೆ ಇರುವಂತದ್ದು ಐಟಮ್ ತಗೊಳ್ಳೋಣ ಅಂತ ಹೇಳಿ ಇಷ್ಟು ಆರ್ಡರ್ ಮಾಡಿದೀನಿ. ಇನ್ನಾದ್ರೂ ನಾನು ಟೈಮ್ಗೆ ಕರೆಕ್ಟ್ ಆಗಿ ಕೆಲ್ಸಗಳನ್ನ ಮಾಡ್ಕೊಳ್ತಾರ ಮೈಂಡ್ ಆದ್ರೆ ಆರಾಮಾಗಿ ತುಂಬಾ ನೀಟಾಗಿ ಇಟ್ಕೋಬಹುದು, ಎಲ್ಲಾರ್ಗಿನ ಚೆನ್ನಾಗೇ ನೀಟಾಗಿ ಇಟ್ಕೋಬಹುದು. ಸ್ನೇಹಿತರೆ ಇವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು, ಯಾಕಂದ್ರೆ ಹಸ್ವಾಗ್ತಾ ಇರುತ್ತೆ, ಹಸ್ವು ಇಟ್ಕೊಂಡು ನಾವೇನ್ ಕೆಲಸ ಮಾಡಕ್ಕೂ ಆಗಲ್ಲ. ಸೊ ತಿಂದಿದ್ದು ಸಮಾಧಾನ ಆಯ್ತು, ಚೆನ್ನಾಗಿತ್ತು. ಬ್ರೆಡ್ ಪೀನಟ್ ಬಟರ್ ಜೊತೆ ಸೌತೆಕಾಯಿ ತರ, ಟೊಮೆಟೊ ಯಾಕೆ ಸ್ವಲ್ಪ ಕಹಿ ಅನ್ಸ್ತು ಚೂರ್ ನಂಗೆ, ತಿನ್ಬಿಟ್ಟೆ ಅಂದ್ರೂ ಏನಂತ ಗೊತ್ತಿಲ್ಲ. ಬಟ್ ಏನು ಅದೇನು ಕೊಳ್ತಿರ್ಲಿಲ್ಲ, ಟೊಮೆಟೊ ಚೆನ್ನಾಗಿ ಫ್ರೆಶ್ ಆಗಿ ಇತ್ತು, ಅದೇನು ಕಹಿ ಅನ್ಸ್ತು ಗೊತ್ತಿಲ್ಲ. ಓಕೆ ಮತ್ತೆ ಇದೆ ಕತ್ರಿ ಬೇಕಾಗುತ್ತೆ ಅನ್ಕೊಂಡೆ, ಕತ್ರಿ ಏನ್ ಬೇಕಾಗ್ಲಿಲ್ಲ. ನೋಡಿ ಈ ತರ ಇದೆ ಟ್ಯಾಪ್ ವಾಟರ್ ಫಿಲ್ಟರ್, ಈ ತರ ಇದೆ ಇದು. ಸೊ ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ, ನಾನು ಯೂಸ್ ಮಾಡಿದ್ದಕ್ಕಿಂತ ಇದು ಬೆಟರ್ ಆಗಿದೆ ಆಕ್ಚುಲಿ. ನೋಡೋಣ ಇದನ್ನ ಯೂಸ್ ಮಾಡೋಣ, ಎಷ್ಟು ದಿವಸ ಬರುತ್ತೆ ಅಂತ ನೋಡೋಣ. ಸೊ ಫೈನಲಿ ಇದಕ್ಕೆ ಮುಕ್ತಿ ಕೊಡುವ ಕೆಲಸ. ಎಷ್ಟು ಕೊಳೆ ಆಗಿದೆ ನೋಡಿ, ಇನ್ಮೇಲೆ ಇಷ್ಟ ಆಗೋವರೆಗೂ ಬಿಟ್ಕೋಬಾರ್ದು. ಇನ್ನಾದ್ರೂ ನಾನು ಟೈಮ್ಗೆ ಕರೆಕ್ಟ್ ಆಗಿ ಕೆಲ್ಸಗಳನ್ನ ಮಾಡ್ಕೊಳ್ತಾರ ಮೈಂಡ್ ಆದ್ರೆ ಆರಾಮಾಗಿ ತುಂಬಾ ನೀಟಾಗಿ ಇಟ್ಕೋಬಹುದು, ಎಲ್ಲಾರ್ಗಿನ ಚೆನ್ನಾಗೇ ನೀಟಾಗಿ ಇಟ್ಕೋಬಹುದು. ಆದ್ರೆ ಏನ್ ಗೊತ್ತಾ, ಮೆಂಟಲಿ ಮಾನಸಿಕವಾಗಿ ನಂಬಿರ್ಬೇಕಷ್ಟೆ. ಫೈನಲಿ ಫಿಕ್ಸ್ ಮಾಡ್ತಾ ಇದೀನಿ, ನೋಡೋಣ ಇದು ಆಗುತ್ತಾ ಇಲ್ವಾ ಅಂತ. ಆಗ್ತಾ ಇಲ್ಲ ಸ್ನೇಹಿತರೆ, ಇದು ಚಿಕ್ಕದಕ್ಕಾಗುತ್ತೇನೋ, ಇದು ಸ್ವಲ್ಪ ದೊಡ್ಡದಿದೆ. ಆಗಲ್ಲ ಸ್ನೇಹಿತರೆ, ಇದು ಅದು ಸ್ವಲ್ಪ ದೊಡ್ಡದು ಆಯ್ತಾ, ಇದು ಹೋಗಿ ಚಿಕ್ಕದಿದೆ, ಇದು ಆಗೋದಿಲ್ಲ. ಬೇರೆ ಆರ್ಡರ್ ಮಾಡ್ಬೇಕಷ್ಟೇ. ಇವಾಗ ಇನ್ನೊಂದು ಟೈಪ್ ಇದೆ, ಅದು ಇದು ಎರಡು ಮಾಡ್ಬೇಕಾಯ್ತು. ನಾನು ಆಗುತ್ತೆ ಅನ್ಕೊಂಡ್ ಮಾಡಿದೆ, ಇದು ಅದನ್ನ ಮಾಡಿದ್ರೆ ಮತ್ತೆ ಡೆಲಿವರಿ ಚಾರ್ಜು ಮನೇಲಿ, ಸದ್ಯಕ್ಕೇನು ಬೇಡ. ನೋಡೋಣ, ಒಂದ್ ತರಕಾರಿನೋ ಅಥವಾ ಕ್ಯಾರೆಟ್ ಮತ್ತೆ ದ್ರಾಕ್ಷಿ, ಮೊನ್ನೆ ಕೂತ್ನಲ್ಲ ನಾನು ತಿಂದಿಲ್ಲ ಇನ್ನ ದ್ರಾಕ್ಷಿ, ಆ ಟೈಪ್ ದ್ರಾಕ್ಷಿ ಮತ್ತೆ ಕ್ಯಾರೆಟ್ ಆರ್ಡರ್ ಮಾಡ್ಕೊಂಡು, ಈ ತರದಲ್ಲಿ ಇನ್ನೂ ಒಂದು ಟೈಪ್ ಇದೆ ಅದನ್ನ ಆರ್ಡರ್ ಮಾಡ್ತೀನಿ. ನೋಡೋಣ, ರಾಮ ನಾನು ಈಗ ಮಾಡ್ತೀನಿ. ಸ್ನೇಹಿತರೆ ನಾನಿವಾಗ ಇಷ್ಟೊತ್ತರೆಗೂ ಕೂತ್ಕೊಂಡು ಹುಡುಕಿ ಅದೊಂದು ಇನ್ನೂ ಒಂದು ಟ್ಯಾಪ್ ಪೈಪ್ ಆರ್ಡರ್ ಮಾಡಿದೀನಿ, ಬಟ್ ಅದ್ರಲ್ಲಿ ಫಿಲ್ಟರ್ ಇರೋದಿಲ್ಲ. ನೋಡೋಣ ಆ ಒಂದು ಪೈಪ್ ಹಾಕಿ ಈ ಒಂದು ಫಿಲ್ಟರ್ ಹಾಕ್ಬೋದ ಅಂತ ಹೇಳಿ ಚೆಕ್ ಮಾಡೋಣ. ಅದೊಂದೇ ಆರ್ಡರ್ ಮಾಡೋದ್ ಬೇಡ, ಬೇರೆ ಯಾರು ಇಂಪಾರ್ಟೆಂಟ್ ಐಟಮ್ ಆರ್ಡರ್ ಮಾಡೋಣ ಅಂತ ನೋಡ್ತಿದ್ದೆ. ಕಡ್ಲೆಕಾಯಿ ಬೀಜ ಗ್ರೌಂಡ್ ನಟ್ ಇರ್ಲಿಲ್ಲ ಅಲ್ವಾ, ಅದನ್ನ ಆರ್ಡರ್ ಮಾಡಿದೆ. ಒಳ್ಳೇದಲ್ವಾ, ಅಟ್ ಲೀಸ್ಟ್ ಹೆಲ್ತ್ಗೂ ಒಳ್ಳೇದು ಅಂತ ಹೇಳಿ ಕಡ್ಲೆಕಾಯಿ ಬೀಜ ಖಾಲಿ ಆಗಿತ್ತಲ್ಲ, ಕಡ್ಲೆಕಾಯಿ ಬೀಜ ಒಂದು, ಪೈಪ್ ಒಂದು, ಮತ್ತೆ ದ್ರಾಕ್ಷಿ ಮಾಡೋಣ ಅನ್ಕೊಂಡೆ, ಬಟ್ ಯಾಕೋ ಅದು ಖಾಲಿ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ನಾನ್ ಅನ್ಕೊಂಡಿದ್ವಿ ದ್ರಾಕ್ಷಿ ಇರ್ಲಿಲ್ಲ, ಸೊ ಸೋಲ್ಡ್ ಔಟ್ ಆಗಿತ್ತು, ಅದಕ್ಕೆ ಅದ್ ಮಾಡ್ಲಿಲ್ಲ. ಕ್ಯಾರೆಟ್ ಕೂಡ ಮಾಡ್ಲಿಲ್ಲ, ಬದ್ಲಿಕ್ಕೆ ನಾನು ಏನ್ ಮಾಡಿದೀನಿ ಗೊತ್ತಾ, ಇದು ಸೌತೆಕಾಯಿ ಮತ್ತೆ ನಿಂಬೆಹಣ್ಣು ಒಟ್ಟಿಗೆ ಕಾಂಬೋ ಇತ್ತು, ಅದ್ ಮಾಡಿದೀನಿ. ಕ್ಯಾರೆಟ್ ಬೇಡ ಇದೆಲ್ಲ ಇದೆಲ್ಲ ಖಾಲಿ ಆಗ್ಲಿ ಅಂದ್ಬಿಟ್ಟು. ಒಟ್ನಲ್ಲಿ ನಂಗೆ ಡೆಲಿವರಿ ಏನದು ಚಾರ್ಜಸ್ ಬರುತ್ತಲ್ಲ ಅದು ಬರಬಾರ್ದು ಅಂತ ಹೇಳಿ, ಜೊತೆಗೆ ನನಗೆ ಯೂಸ್ ಆಗುವಂತದ್ದು ಮನೇಲಿ ಇಲ್ಲದೆ ಇರುವಂತದ್ದು ಐಟಮ್ ತಗೊಳ್ಳೋಣ ಅಂತ ಹೇಳಿ ಇಷ್ಟು ಆರ್ಡರ್ ಮಾಡಿದೀನಿ. ನೋಡೋಣ, ಮತ್ತೆ ಹೋಗಿ ಇಸ್ಕೊಂಡ್ ಬರ್ಬೇಕು. ನನ್ಗೆ ಅದೊಂದು ಪೈಪ್ ತಂದು ಸೆಟ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ನೀವೇ ನೋಡಿದ್ರಲ್ಲ ಎಷ್ಟು ಕೆಟ್ಟದಾಗ ಕಾಣ್ತಿತ್ತು, ಅದು ಹೆಲ್ತ್ಗೂ ಒಳ್ಳೇದಲ್ಲ, ಅಷ್ಟು ಕಪ್ಪಗಾಗಿದೆ. ಮೊದ್ಲು ಮೈಂಡ್ ಸರಿಗಿರ್ಲಿಲ್ಲ, ಅದೆಲ್ಲ ಚೇಂಜ್ ಮಾಡಕ್ಕೂ ಆಗಿರ್ಲಿಲ್ಲ. ಈಗ ಅಟ್ ಲೀಸ್ಟ್ ಸ್ವಲ್ಪ ಚೇತರಿಸ್ಕೊಳ್ತಾ ಇದೀನಿ.
ಅದಕ್ಕೆ ಅದನ್ನ ಚೇಂಜ್ ಮಾಡ್ಬೇಡ ಫಸ್ಟ್ ಅಂತ ಒಂದು ಕೆಲಸ ಮುಗಿಲಿ ಅಂತ ಆರ್ಡರ್ ಮಾಡಿದೀನಿ. ಮತ್ತೆ ನೋಡೋಣ ಬಂದ್ಮೇಲೆ ನೋಡೋಣ ಇವಾಗ ಏನಾಗುತ್ತೆ, ಅದಾಗುತ್ತಾ ಇಲ್ವಾ ನೋಡೋಣ. ಸ್ನೇಹಿತರೆ ಇಷ್ಟು ಸ್ವಲ್ಪ ಐಟಮ್ಸ್, ಬಟ್ ಬ್ಯಾಗ್ ಮಾತ್ರ ತುಂಬಾ ದೊಡ್ಡದು ಕೊಟ್ಟಿದ್ದಾರೆ ಕವರು. ಸೊ ನೋಡಿದೆ. ಸೊ ಇದನ್ನ ಹೇಳಿದ್ನ ಸೌತೆಕಾಯಿ ಮತ್ತೆ ನಿಂಬೆ ಹಣ್ಣು. ಇದು ಆಗುತ್ತೋ ಗೊತ್ತಿಲ್ಲ, ನೋಡೋಣ ಸ್ನೇಹಿತರೆ. ನಿಂಬೆಹಣ್ಣು, ಸೌತೆಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿ ಎಲ್ಲ ಬೇಕಾಗಿರೋ ಐಟಮ್ಗಳು. ಇದೊಂದು 4 ಕಿಟ್ ಅದಕ್ಕೆ ಆರ್ಡರ್ ಮಾಡಿದೆ. ಒಂದು ಕಡಲೆಕಾಯಿ ಬೀಜ 1 kg ಅಷ್ಟು ಮಾಡ್ಬಿಟ್ಟೆ, ಬೇಕಾಗುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಮಾಡ್ಕೊಂಡಿದೀನಿ. ಈಗ ಇದು ಆಗುತ್ತಾ ನೋಡಿ, ಇಷ್ಟು ದೊಡ್ಡದು, ಬಟ್ ಇದು ಸಿಕ್ಕಾಪಟ್ಟೆ ನೋಡಿ ಎಷ್ಟು ಲೆಂತ್ ಇರತ್ತೆ ದೊಡ್ಡದು. ನೋಡೋಣ ಇದಾಗುತ್ತಾ, ಚೆಕ್ ಮಾಡೋಣ ಈಗ. ಸ್ನೇಹಿತರೆ ನೋಡೋಣ ಇವಾಗ ಆಗುತ್ತಾ ಇಲ್ವಾ ಅಂತ. ಸೊ ನೋಡಿ ಎಷ್ಟು ದೊಡ್ಡ ಬ್ಯಾಗ್ ಕೊಡ್ತೀರಿ, ರೇಣುಕಾರ ಆಗುತ್ತೆ. ನಾನು ಇದ್ರಿಂದ ಏನಾದ್ರು ಮಾಡ್ಬೇಕು ಅನ್ಕೊಳ್ತಾ ಇದೀನಿ, ಆಗ್ತಾ ಇಲ್ಲ. ಇಷ್ಟೊಂದಿದೆ ಆ ತರ ಬ್ಯಾಗ್ಗಳು. ಏನಾದ್ರು ಮಾಡಿದ್ರೆ ಹೇಳ್ತೀನಿ ನಿಮ್ಗೆ. ಸೊ ಇವಾಗ ಇದನ್ನ ಕಟ್ ಮಾಡಿ ಚೆಕ್ ಮಾಡೋಣ. ಹೌಸ್ ವೇರ್ಸ್ PVC ಟ್ಯಾಪ್ ಕನೆಕ್ಟರ್. ಓಕೆ, ದೇವ್ರೆ ಇದಾದ್ರೆ ಸಾಕಾಗಿದೆ ನಂಗೆ. ಆಗುತ್ತೆ ಇಲ್ವೋ? ತೆಗೆದು ಹಾಕಿ ಇದಕ್ಕೇನಾದ್ರು ಮುಚ್ಬೋದಾ? ಕರೆಕ್ಟ್, ಈ ತರ ಬೇಕಾದ್ರೆ ಮಾಡ್ಬೋದು. ಒಂದು ಐಡಿಯಾ. ಈಗ ಇದನ್ನ ಏನ್ ಗೊತ್ತಾ ಸ್ನೇಹಿತರೆ, ಹಳೇದಿತ್ತಲ್ಲ, ಹಳೇದು ಟಾಪ್ ನ ತೆಗ್ದೆ ಇದನ್ನ ಚೆನ್ನಾಗಿ ತೊಳಿತೀನಿ. ಈಗ ಇದಕ್ಕೆ ಇದನ್ನ ಫಿಕ್ಸ್ ಮಾಡಿ ಹಾಕಿ ಇದಕ್ಕೆ ವಾಷರ್ ಹಾಕ್ತೀನಿ. ಏನೋ ಮಾಡ್ತೀನಿ. ಆಚೆ ಹೋದ್ರೆ ತಗೊಂಡ್ ಬರ್ಬೋದು, ಬಟ್ ಈಗ ಮನೇಲಾದ್ರೆ ನನ್ ಕೆಲ್ಸ ಜಾಸ್ತಿ ಇದೆ. ನೋಡೋಣ, ಆಚೆ ಹೋದಾಗ ನಾನು ಹಳೇದಿತ್ತಲ್ಲ ಈ ಟೈಪ್ ತಗೊಂಡ್ ಬರ್ತೀನಿ. ಇದನ್ನ ತೊಳೆದು ಸಹ ಹಾಕ್ಬೋದು. ಇದನ್ನ ನೋಡೋಣ, ಇದನ್ನ ತೊಳೆದು ಕೂಡ ಹಾಕ್ಬೋದು, ಬಿಸಾಕೋದು ಬೇಡ. ಸೊ ಫಸ್ಟ್ ಇದನ್ನ ಟ್ರೈ ಮಾಡೋಣ. ಹೊಸ ತಂದಿರೋದು, ಹಳೇದು ಕೂಡ ನಾನು ತೊಳೆದಿಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇದು ಚೆನ್ನಾಗಿದೆ, ಫಿಲ್ಟರ್ ಅದು ಫಿಲ್ಟರ್ ಆಗುವಂಥದ್ದು ಚೆನ್ನಾಗಿದೆ ಕ್ಲಾತ್. ನೋಡೋಣ, ಇದನ್ನ ವಾಶ್ ಮಾಡ್ತೀನಿ. ಫೈನಲಿ ಮುಚ್ಚಲಾನ ಮಾತ್ರ ನೀಟಾಗಿ ತೊಳೆದೆ. ಇದೇ ಆಗ್ಬಿಡ್ಬೋದು ಅಂತ ನನ್ಗನ್ಸ್ತಾ ಇದೆ. ಈಗ ಹಳೇದನ್ನೇ ಇದು ಕೂಡ ಚೆನ್ನಾಗಿ ತೊಳಿತೀನಿ. ನೋಡೋಣ ತೆಗಿಯಕ್ಕಾಗತ್ತ ಗೊತ್ತಿಲ್ಲ. ಐ ವಿಲ್ ಟ್ರೈ. ತಲೆ ನೋಡಿದ್ರೆ ಎಲ್ಲ ಸರಿ ಇರುತ್ತೆ ನೋಡಿ. ಇದನ್ನ ಕ್ಲೀನ್ ಮಾಡಿ ಹಾಕ್ಬೋದಂತ ನಾನು ಯೋಚನೆ ಮಾಡಿ ಅದನ್ನ ತರಿಸ್ಲಿಲ್ಲ ಅಂದಿದ್ರೆ. ಈ ಫ್ಯಾನ್ ಎಷ್ಟು ಕಪ್ಪಾಗಿದೆ ಗೊತ್ತಾ? ಏನಾದ್ರೂ ಸರಿ ಫಿಕ್ಸ್ ಮಾಡ್ಬೇಕಷ್ಟೇ. ನೋಡಿ ಫ್ಯಾನ್ ಇದೆಲ್ಲ, ಇದನ್ನ ಫುಲ್ ಕಪ್ಪಾಗ್ಬಿಟ್ಟಿದೆ. ಇದನ್ನ ಕ್ಲೀನ್ ಮಾಡ್ತಾ ಇದೀನಿ. ಇದ್ರದ್ದು ಕಪ್ಪು ಕಾಣ್ತಾ ಇದೆ ಇದು. ಸ್ನೇಹಿತರೆ ಫೈನಲಿ ಎಲ್ಲ ಪಾರ್ಟ್ಸ್ ತೊಳೆದೆ. ಇದೇ ಆಗ್ಬಿಡುತ್ತೆ ಅನ್ಸುತ್ತೆ. ಸುಮ್ನೆ ನಾನು ಅದನ್ನ ತಗೊಂಡೆ. ನೋಡಿ ಮೈಂಡ್ ಸರಿಗಿದ್ರೆ ಎಲ್ಲ ಕೆಲಸ ಮಾಡ್ಬೋದು. ಒಂದೊಂದು ತೋರಿಸ್ತೀನಿ ನೋಡಿ. ಹಿಂಗೆ ಹಾಕೊಂಡೆ ಇದ್ರಲ್ಲಿ ನೋಡಿ. ಇದು ಚೆನ್ನಾಗಿ ತೊಳೆದ್ನ. ಮತ್ತೆ ಈ ಪಾರ್ಟ್ ತೊಳೆದಿದ್ದೀನಿ ನೋಡಿ. ಇದೊಂದು ಇಲ್ಲ ಕೊಳೆ ಆಗಿತ್ತು, ಇದೊಂದು ಪಾರ್ಟ್. ಮತ್ತೆ ಇದು ಕೂಡ ಚೆನ್ನಾಗೇ ಇದೆ, ಫಿಲ್ಟರ್ ಆಗುವಂತದ್ದು. ಸ್ವಲ್ಪ ಇದು ಏನ್ ತೂತೇನಾಗಿಲ್ಲ, ಬಟ್ ಕ್ವಾಲಿಟಿ ಕಮ್ಮಿ ಆಗಿದೆ ಅಷ್ಟೇ. ಇದು ಫ್ಯಾನ್. ಸೊ ಇದೆಲ್ಲ ನಾನು ಇದೆ ಫಿಕ್ಸ್ ಮಾಡ್ಬೋದು. ನೋಡೋಣ, ನಾನು 2 ತರ ಮಾಡಿ ನೋಡ್ತೀನಿ. ಈಗ ಇದಿದೆ ಅಲ್ವಾ, ಇದ್ರದ್ದು ಪಾರ್ಟ್ ಇದನ್ನ ತಗೊಂಡು ಇದನ್ನ ಫಿಕ್ಸ್ ಮಾಡಿ ಇದನ್ನು ಕೂಡ ಫಿಕ್ಸ್ ಮಾಡಕ್ ಆಗುತ್ತಾ ನೋಡ್ತೀನಿ. ಜಸ್ಟ್ ಐ ವಿಲ್ ಟ್ರೈ. ಓಕೆನಾ? ಸೊ ನೋಡೋಣ ಇದಾಗುತ್ತಾ ಅಂತ.
ಬರ್ತಾ ಇದೆ, ಆಗುತ್ತೆ. ಕ್ಯಾನ್ ಡೂ ಇಟ್, ಬಟ್ ಐ ಡೋಂಟ್ ಪ್ರಿಫರ್ ಬಿಕಾಸ್ ಎಲ್ಲ ಸೈಡ್ ನೀರು ಚೆಲ್ತಾ ಇದೆ. ಸೊ ಫೈನಲ್ ಈಗ ಹಳೇದು ಹಾಕ್ತೇನೆ, ಇದನ್ನೇ ಸರಿ ಮಾಡಿ ಹಾಕುವೆ. ಸೊ ಫಸ್ಟ್ ಈ ಪಾರ್ಟ್ಗೆ ಇದನ್ನ ಹಾಕ್ಬೇಕು. ಓಕೆನಾ? ಇದನ್ನ ಹಾಕಿ ಮೇಲ್ಗಡೆ ಇದನ್ನ ಫಿಕ್ಸ್ ಮಾಡ್ಬೇಕು. ಮಾಡಿ ಒಳಗಡೆ ಇದು ಫ್ಯಾನ್ ನ ಇದಕ್ಕೆ ಫಿಕ್ಸ್ ಮಾಡ್ಬೇಕು. ಇದು ಫಿಕ್ಸ್ ಮಾಡಿ ಐ ಥಿಂಕ್ ಇದೇ ಬೆಸ್ಟ್, ಇದು ಕರೆಕ್ಟ್ ಅಂತ. ಹಾಗೆ ಮಾಡೀನಿ, ಏನು ಕಾಣ್ತಿಲ್ಲ. ಈಗ ಇದೆ ಹಾಕೋಣ ಅತ್ಲಾಗೆ. ಉಲ್ಟಾ ಆಯ್ತಾ ಅಂತ ಫ್ಯಾನ್ ಉಲ್ಟಾ ಆಯ್ತೇನೋ. ಇದನ್ನ ಹೀಗೆ ಹಾಕೋಣ. ಹೀಗೆ ಹಾಕಿದ್ದೆ, ಹೀಗೆ ಹಾಕೋಣ. ಸ್ವಲ್ಪ ಯಾಕೋ ಡಿಫ್ರೆಂಟ್ ಆಗಿ ಬರ್ತಾ ಇತ್ತು. ಫೋನಲ್ಲಿ ಹಾಕ್ತಾ ಇದ್ದೀನಿ. ಇರೋದ್ರಲ್ಲಿ ಬೆಟರ್. ಇಷ್ಟಾರ ಆಯ್ತಲ್ಲ, ಖುಷಿ ಪಡ್ಬೇಕು. ಇವಾಗ ಎರಡು ಏನಕ್ಕಾರ ಯೂಸ್ ಆಗುತ್ತೆ ನನ್ಗೆ, ಇಟ್ಟಿರ್ತೀನಿ, ಬೇಕಾಗುತ್ತೆ, ನೋಡೋಣ. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು. ಇದನ್ನ ತೊಳೆದು ಹಾಕ್ಬಿಡ್ಬೋದಾಗಿತ್ತು. ಬಟ್ ನನ್ಗೆ ಯಾಕೋ ಇದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದೇ ಇದೇ ಟೈಪ್ ಬೇರೆ ತಗೊಳ್ತೀನಿ ಅಷ್ಟೆ. ಅಟ್ಲೀಸ್ಟ್ ಈಗ ಕಡ್ಲೆಕಾಯಿ ಬೀಜ ಅಥವಾ ಸೌತೆಕಾಯಿ, ನಿಂಬೆಹಣ್ಣು, ಚಿಲ್ಲಿ ಬಂದಂಗಾಯ್ತು. ಗ್ರೀನ್ ಚಿಲ್ಲಿ ಮನೆಗೆ ಇಷ್ಟು ಬಂದಂಗಾಯ್ತು, ಅಷ್ಟೇ ಲಾಭ. ಬಟ್ ಅದು ಯೂಸ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ, ಇದು ಯೂಸ್ ಆಗುತ್ತೆ. ಸೊ ಇದು ಕತೆ ನಂದು. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಾನಿಲ್ಲಿ ಬಾಯ್ಲ್ಡ್ ರೈಸ್ ಮತ್ತೆ ಉದ್ದಿನ ಬೇಳೆ ಇಟ್ಕೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ಈಗ ಓಪನ್ ಮಾಡ್ತಾ ಇದ್ದೀನಿ. ಹೊಸದು ತಗೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಸೊ ವೈಟ್ ಬಾಯ್ಲ್ಡ್ ರೈಸ್ ಇದು. ಸೊ ಇದರಲ್ಲಿ ನಾನು ಈ ತರ ಇರುತ್ತೆ ಅಕ್ಕಿ ಬಾಯ್ಲ್ಡ್ ರೈಸ್. ಹತ್ತಿರದಿಂದ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಗಂಜಿ ಅಕ್ಕಿಗೆ, ಕುಸುಲ್ ಅಕ್ಕಿಗೆ ಕೆಂಪಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ಈ ಸತಿ ಇದನ್ನು ತಗೊಂಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಈ ಅಕ್ಕಿನ ಮತ್ತೆ ಉದ್ದಿನ ಬೇಳೆ ಉಪಯೋಗಿಸ್ಕೊಂಡು ದೋಸೆಗೆ ನೆನೆ ಹಾಕ್ತೀನಿ. ಇವಾಗ ನಾಳೆನೆ ಆಗೋದು ದೋಸೆ, ಯಾಕಂತಂದ್ರೆ ಫರ್ಮೆಂಟ್ ಆಗ್ಬೇಕು. ಸೊ ಸಂಜೆವರೆಗೂ ನೆನೆಯುತ್ತೆ. ಅದಾದ್ಮೇಲೆ ನಾನು ಮಿಕ್ಸಿಗೆ ಹಾಕಿ ಮತ್ತೆ ರಾತ್ರಿ ಎಲ್ಲ ನೆನ್ಸಿಟ್ರೆ, ಫರ್ಮೆಂಟ್ ಆಗೋದಕ್ಕೆ ಬಿಟ್ರೆ ನಾಳೆ ಬೆಳಗ್ಗೆ ದೋಸೆ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಬಾಳೆ ಹೂವಿನ ದೋಸೆ ನಾನು ನಾಳೆ ಅಲ್ಲ, ಸಂಜೆ ರುಬ್ಬವಾಗ ಬಾಳೆ ಹೂವನ್ನ ಆಡ್ ಮಾಡ್ತೀನಿ. ಅದು ಕೂಡ ತೋರಿಸ್ತೀನಿ ನಿಮ್ಗೆ. ಈಗ ಇಲ್ಲಿ 2 ಪಾತ್ರೆ ಇಟ್ಕೊಂಡಿದೀನಿ. ಒಂದ್ರಲ್ಲಿ ಉದ್ದಿನ ಬೇಳೆ ನೆನೆಸ್ತೀನಿ, ಒಂದ್ರಲ್ಲಿ ಅಕ್ಕಿ ನೆನೆಸ್ತೀನಿ. ಸೊ ಇವಾಗ ಮಾಡೋಣ. ಸೊ ಈ ಸಣ್ಣ ಕಪ್ ಇದೆ ನೋಡಿ, ಇದ್ರಲ್ಲಿ 4 ಕಪ್ ಅಕ್ಕಿ ತಗೊಳ್ತೀನಿ, 1 ಕಪ್ ಉದ್ದಿನ ಬೇಳೆ ತಗೊಳ್ತೀನಿ, ಆಯ್ತಾ? ಸೊ ಇವಾಗ ಒಂಚೂರು ಒರ್ಸ್ಕೊಳ್ಳೋಣ ನೀಟಾಗಿ. ಕಪ್ಪು ಸ್ವಲ್ಪ ಒದ್ದು ಇದೆ, ಚೆನ್ನಾಗಿ ಒರ್ಸ್ಕೊಂಡ್ಬಿಟ್ಟು. ಚಿಕ್ಕ ಕಪ್ಪು ಆಯ್ತಾ, ನಂಗೆ ನಾಳೆ 1 ಟೈಮ್ ಆಗ್ಲಿ ಅಂತ ಹೇಳಿ ಈ ಕಪ್ಪಲ್ಲಿ ನಾನು 4 ಕಪ್ ಅಕ್ಕಿ ಹಾಕೊಳ್ತೀನಿ. 1 or 2 ಟೈಮ್ ಆಗ್ಬೋದು. ಇಲ್ಲ ಬೇಡ, 4 ಕಪ್ ಬೇಡಪ್ಪ, ಜಾಸ್ತಿ ಹೋಯ್ತು. 2 ಕಪ್ ಹಾಕೊಳ್ತೀನಿ ಸಾಕು. ನೋಡಿ 1 ಕಪ್ಪು ಮತ್ತೆ 2 ಕಪ್. ನೋಡಿ 2 ಕಪ್ ಅಕ್ಕಿ, ಇಷ್ಟು ಪುಟ್ಟ ಕಪ್ ಆಯ್ತಾ. 2ರಲ್ಲಿ 2 ಕಪ್ ಅಕ್ಕಿ ಚೆನ್ನಾಗಿ ತೊಳೆದು ನೆನೆ ಹಾಕ್ತೀನಿ. ನೋಡೋಣ ಎಷ್ಟು ಟೈಮ್ ದೋಸೆ ಆಗುತ್ತೆ ನಾಳೆ ಅಂತ. ನಾಳೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದಾಯ್ತಾ. ಇದಾದ್ಮೇಲೆ ಇದನ್ನ
ಪಕ್ಕಕ್ಕೆ ಇಡ್ತೀನಿ. ಮತ್ತೆ ಒಂದ್ ಕಡೆ ನೀಟಾಗಿ ಇರ್ಬೇಕಿದು. ಸ್ವಲ್ಪ ಕೆಲ್ಸಗಳಿದೆ, ಗೋಧಿ ಎಲ್ಲ ಆ ಕಡೆ ಇದೆ, ಅದು ನೋಡ್ಬೇಕು ಏನಾಗಿದೆ ಅಂತ. ಹೋಲ್ ವೀಟ್ ಅಂದ್ರೆ ಗೋಧಿ ಹಾಗೆ ಎಷ್ಟೋ ದಿವಸ ತಗೊಂಡು ಯೂಸೇ ಮಾಡಿಲ್ಲ. ಉದ್ದಿನ ಬೇಳೆ ಒಂದ್ ಅರ್ಧ ಕಪ್ ಹಾಕೊಳ್ತೀನಿ ಸಾಕಂತ, ಇಲ್ಲ 3/4 ಕಪ್ ಹಾಕೊಳ್ತೀನಿ. ಆಯ್ತಾ. ಇದು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು, ಅವರು 2 ಕಪ್ ರೈಸ್ಗೆ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿದ್ದಾರೆ. ಇಲ್ಲಿ ನಾನು ಅಷ್ಟಲ್ಲ, 2 ಕಪ್ ರೈಸ್ಗೆ ಅರ್ಧ ಕಪ್ಗಿಂತ ಒಂಚೂರು ಜಾಸ್ತಿ ಉದ್ದಿನ ಬೇಳೆ ತಗೊಂಡಿದ್ದೀನಿ ಇಲ್ಲಿ. ಆಯ್ತಾ. ಆಲ್ಮೋಸ್ಟ್ ಇದ್ರಲ್ಲಿ 3/4 ಚೂರು ಕಮ್ಮಿ, 60% ಇದೆ ಈ ಕಪ್ಪಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಅಷ್ಟು ನೆನೆಸ್ತೀನಿ. ಬೇಕಾದ್ರೆ ಕಡಲೆಬೇಳೆ ಹಾಕೊಳ್ಬಹುದು, ಬಟ್ ಏನ್ ಬೇಡ ಅನ್ಸುತ್ತೆ. ಆಯ್ತಾ. ಕಡಲೆಬೇಳೆ ಏನ್ ಹಾಕಲ್ಲ ನಾನು. ಸೊ ಇದಿಷ್ಟು ಚೆನ್ನಾಗಿ ತೊಳೆದು ನೆನ್ಸಿಡ್ತೀನಿ, ಅಕ್ಕಿ ಮತ್ತೆ ಉದ್ದಿನ ಬೇಳೆ. ಓಕೆನಾ. ಚೆನ್ನಾಗಿ ತೊಳೆದು ನೆನ್ಸಿಡೋಣ. ಸಂಜೆ ನೆಂದಿರುತ್ತಲ್ವಾ, 3-4 ಅವರ್ಸ್ ಆದ್ಮೇಲೆ ಒಂದು 7 o'clock ಹಂಗೆ, 7 or 8 o'clock ಹಂಗೆ ನಾನು ರುಬ್ತೀನಿ. ನಾಳೆ ನನ್ ಲೇಟ್ ಅಲ್ವಾ ತಿಂಡಿ, ಏನ್ ಬೇಗ ತಿನ್ನಲ್ಲ. ಬೇಗ ತಿಂಡಿ ತಿನ್ಬೇಕಂದ್ರೆ ನೀವು ಸ್ವಲ್ಪ ಸಂಜೆ 6 ಗಂಟೆಗೆ ರುಬ್ಬಿದ್ರೆ ಫರ್ಮೆಂಟ್ ಆಗೋದಕ್ಕೆ ಸರಿ ಹೋಗುತ್ತೆ. ನಾನು ಲೇಟ್ ಆಗಿ ಸ್ವಲ್ಪ ತಿಂಡಿ ತಿನ್ನೋದ್ರಿಂದ ತಿಂಡಿ ಊಟ ಒಂದೇ ಸತಿ ಆಗ್ಬಿಡುತ್ತೆ. ಬಟ್ ಇದು ದೋಸೆ ಅಲ್ವಾ, ನಾಳೆ ಸ್ವಲ್ಪ ಬೇಗನೆ ತಿಂತೀನಿ. ತುಂಬಾ ಬೇಗ ಏನಲ್ಲ, 10 ಗಂಟೆಗೆ ತಿನ್ಬೋದು ನಾಳೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವತ್ತು ಎಷ್ಟೊತ್ತಿಗೆ ನಾನು ರುಬ್ತೀನಿ ಅದು ಕೂಡ ಟೈಮಿಂಗ್ ಹೇಳ್ತೀನಿ ನಿಮ್ಗೆ. ನಿಮ್ಗೆ ಅನುಕೂಲಕ್ಕೆ ತಕ್ಕನಂಗೆ ಮಾಡ್ಕೊಳ್ಳಿ, ರೆಸಿಪಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಾಳೆಹೂ ಹೆಲ್ತ್ ಒಳ್ಳೇದಲ್ವಾ, ಹಾಗಾಗಿ ಅಕ್ಕಿ ಚೆನ್ನಾಗಿ ತೊಳಿತಾ ಇದೀನಿ ಇವಾಗ. ತೊಳ್ದಾಕಿ ಈಗ ನೀರ್ ಹಾಕಿ ಇಟ್ಬಿಡೋಣ. ಒಂದ್ಸತಿ ಸಾಕು, 2 ಸತಿ ತೊಳ್ದು ಚೆನ್ನಾಗಿದೆ ಅಕ್ಕಿ. ತುಂಬಾ ಇದ್ರೂ ಹೋದ್ರಲ್ಲ ಅಂಶ ಹೊಟ್ಟೋಗ್ಬಿಡುತ್ತೆ. ಸರಿ, ಈಗ ಉದ್ದಿನ ಬೇಳೆ ತೊಳೆಯೋಣ. ಮತ್ ನೆನ್ಸಾಗ ಬೇರೆ ಇಲ್ಲ, ಸಾರಿ, ನೆನ್ದಾದ್ಮೇಲೆ ರುಬ್ಬಾಗ ಬೇರೆ ಅದ್ ನೀರು ಚೆಲ್ತೀನಲ್ಲ, ಸಾಕು. ಹಳೆಯದಾದ್ರೆ ಜಾಸ್ತಿ ಸತಿ ತೊಳಿಬೇಕು, ಅದಕ್ಕೆ ಇದು ಹೊಸದಿದೆ. ಉದ್ದಿನ ಬೇಳೆ ಸ್ವಲ್ಪ ಇದು ಹಳೆದಿತ್ತು ಮನೆಯಲ್ಲೇ, ಇದೊಂದು 3 ಸತಿ ತೊಳಿತೀನಿ. ಜಾಸ್ತಿ ದಿವಸ ಇಟ್ರೆ ಸ್ವಲ್ಪ ಕಪ್ ಬರುತ್ತಲ್ವಾ, ಚೆನ್ನಾಗಿ ತೊಳಿಬೇಕು. ಸೊ ಅಕ್ಕಿ ಆಯ್ತು, ಉದ್ದಿನ ಬೇಳೆ ಆಯ್ತು. ನೀರ್ ಹಾಕಿ ನೆನ್ಸಿಟ್ಬಿಡೋಣ ಅಷ್ಟೇ. ಸೊ 2 ರೆಡಿ ಆಯ್ತು. ನೆನ್ಸಿ ಸದ್ಯ ಅವತ್ತಿಂದ ಅನ್ಕೊಳ್ತಾ ಇದ್ದೆ ಬಾಳೆಹೂವಿನ ದೋಸೆ ಮಾಡ್ಬೇಕು ಅಂತ. ಸೊ ನೆನ್ಸಿಟ್ಟಾಯ್ತು, ತೋರಿಸ್ತೀನಿ ಬನ್ನಿ. ಈಗ ಮುಚ್ಚಿಡಕ್ಕೊಂದೇನಾದ್ರು ಅಂತ ತೆಕ್ಕೊಳ್ಳೋಣ. ಇದನ್ನ ಮುಚ್ಚಿಡೋಣ, ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ ನೋಡಿ, ಇದು ಬಾಯ್ಲ್ಡ್ ರೈಸ್ ಇದೆ ಆಕ್ಚುಲಿ, ಬಟ್ ಈ ತರ ಇದೆ. ಆಕ್ಚುಲಿ ಕೆಂಪಕ್ಕಿ ತಗೊಂಡಿದ್ರೆ ಚೆನ್ನಾಗಿರೋದು, ಏನ್ ಮಾಡೋದು ಈ ಸತಿ ತಗೊಂಡ್ಬಿಟ್ಟಿದೀನಿ. ಅಂದ್ರೆ ಕೆಂಪುದು ಬಾಯ್ಲ್ಡ್ ರೈಸ್, ಇದು ಒಳ್ಳೇದೇನೆ. ಸೊ ಇದು ಉದ್ದಿನ ಬೇಳೆ, ಸೊ ಇದೆರಡು ನೆನ್ಸಿ ಇಟ್ಟಿದ್ದೀನಿ ಇವಾಗ. ಸೊ ಸಂಜೆವರೆಗೂ ನೆನೆಲಿ ಇದು. ಈಗ ಟೈಮ್ ಬಂದು 1:26 ಆಯ್ತಾ, ಮಧ್ಯಾಹ್ನ. ಇವಾಗ ಇದೊಂದು 7 ಗಂಟೆವರೆಗೂ ನೆನೆಲಿ, 7-8 ಗಂಟೆವರೆಗೂ ನೆನೆಲಿ. ಆಮೇಲೆ ರುಬ್ಬೋಣ. ಇದನ್ನ ರುಬ್ಬವಾಗ ಬಾಳೆಹೂ ಹಾಕ್ತೀನಿ, ತೋರಿಸ್ತೀನಿ ನಿಮ್ಗೆ. ಆಯ್ತಾ. ಸ್ನೇಹಿತರೆ, ಇಲ್ಲಿ ನಾನು ಬಾಳೆಹೂವಿನ ದೋಸೆಗೆ ನೆನ್ಸಿಟ್ಟಿದ್ದೀನಿ. ಇದನ್ನ ನಾನು ಸಪರೇಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಬಾಳೆಹೂವಿಂದು ದೋಸೆ ಅಂತ. ಆಯ್ತಾ. ಅಂದ್ರೆ ದಳಗಳು ಯೂಸ್ ಮಾಡ್ಕೊಂಡು, ಬಾಳೆಹೂವಿಂದು ದಳಗಳು ನೋಡ್ತೀನಿ. ಅದ್ರದ್ದು ಹೂವಿನ ಅಂಶನ ಕೂಡ ಯೂಸ್ ಮಾಡ್ಕೊಳ್ತೀನಿ. ಸ್ಟೆಮ್ಮಿ ಅಂದ್ರೆ ಇದಿರುತ್ತಲ್ಲ, ಹೂ ಇರುತ್ತಲ್ಲ ಬಾಳೆ ಹೂ ಒಳಗಡೆ, ಮೊಗ್ಗು ಒಳಗಡೆ, ಅದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡ್ತೀನಿ ಅಂತ. ಈಗ ನಂಗೆ ವೀಟ್ ಬ್ರೆಡ್ ತಿಂದಿದ್ನಲ್ಲ, ಹಸುವಾಗ್ತೈತಿ, ಇನ್ನೂ ಸಾಕಾಗ್ತಾನೆ ಇಲ್ಲ. ಏನ್ ಅಡ್ಗೆ ಮಾಡೋಣ ಅಂದ್ರೂ ನಂಗೆ ಯಾಕೋ ಆಗ್ತಾನೆ ಇಲ್ಲ ಇವತ್ತು. ಮೈಂಡುನು ಸ್ವಲ್ಪ ಎಲ್ಲ 2 ಸತಿ ಅದು ಇದು ಆರ್ಡರ್ ಮಾಡ್ದಾಯ್ತು, ಮತ್ತೆ ಎಡಿಟಿಂಗ್ ಮಾಡ್ತಾ ಇದ್ದೆ.
ಹೀಗೆ ಯಾಕೋ ಇವತ್ತು ಅಡುಗೆನ ಮಾಡಕ್ ಆಗ್ತಿಲ್ಲ. ಇನ್ನೂ ಬೇಗ ನೂಡಲ್ಸ್ ತಗೊಂಡಿದ್ನಲ್ವಾ, ಹಂಗ್ ಮಾಡೋಣ ಅಂತ ಹೇಳಿದೀನಿ. ಇದು ಜೀರಾ ವಾಟರ್ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನೇ ಹಾಕೊಂಡಿದ್ದೀನಿ ಇಲ್ಲಿ. ಇಲ್ಲಿ ಹಳೇದು ಒಂಚೂರು ಇದು ನೂಡಲ್ಸ್ ಅದು ಇತ್ತು ಸ್ವಲ್ಪ, ಅದಕ್ಕೆ ಹಾಕೋ ಮಸಾಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ಓಪನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡ್ತೀನಿ. ಇದು ತಿನ್ಬಿಟ್ಟು ಸ್ವಲ್ಪ ಒಂದು ಅಪ್ಲೋಡ್ ಮಾಡ್ಬೇಕಿಲ್ಲ, ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಇವತ್ತು, ಅದಕ್ಕೋಸ್ಕರ ಐ ಥಿಂಕ್ ಒಂದೇ ಸಾಕಾಗ್ಬೋದು. ಬೇಕಂದ್ರೆ ಒಂಚೂರು ಹಾಕ್ತೀನಿ, ಅಷ್ಟು ಜಾಸ್ತಿ ಹಾಕಲ್ಲ. ನೋಡಿ ಇಷ್ಟು ಹಾಕ್ತೀನಿ, ಸಾಕಾಗುತ್ತೆ. ಇವಾಗ ಇನ್ನೊಂದು ಬೇಡ, ಸಾಕು. ಇನ್ನೊಂದು ಬೇಡ, ಫುಲ್ ಇಷ್ಟು ಸಾಕು. ಈಗ ಸ್ವಲ್ಪ ಅದು ಬಿಸಿ ಆದ್ಮೇಲೆ ಇದರಲ್ಲಿ ಪ್ಯಾಕೆಟ್ ಅಲ್ಲಿ ಇದೆಯಲ್ವಾ, ಇದನ್ನ ನಾನು ಒಂದು ಯೂಸ್ ಮಾಡ್ತೀನಿ, ಒಂದ್ ಅಥವಾ ಮುಕ್ಕಾಲ್ ಭಾಗ ಯೂಸ್ ಮಾಡ್ತೀನಿ. ಇದೊಂದು ಫುಲ್ ಹಾಕ್ಬಿಡ್ತೀನಿ, ಇದು ಕಟ್ಟಿಡ್ತೀನಿ. ಇದಾಗ್ಲಿ, ಸ್ವಲ್ಪ ಕುದೀತಾ ಇದೆ. ಇವಾಗ ಇದು ಹಳೇದಿತ್ತಲ್ಲ, ಅದನ್ನ ಫಸ್ಟ್ ಹಾಕೊಳ್ತೀನಿ. ಪ್ರೀವಿಯಸ್ ಒನ್ ಖಾಲಿ ಆಗ್ಬಿಡ್ಲಿ ಅಂತ. ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಉಳಿಸ್ತೀನಿ, ಜಾಸ್ತಿ ಆಗ್ಬೋದು ಅಂತ ಹೇಳಿ. ನೋಡೋಣ, ಬೇಕಿದ್ರೆ ಹಾಕ್ತೀನಿ. ಸ್ವಲ್ಪ ಕುದ್ರೆ ಸರಿ ಹೋಗುತ್ತೆ, ಸ್ವಲ್ಪ ದಪ್ಪ ಆಗ್ಬೇಕು. ನಾನು ಇನ್ನೂ ಎಷ್ಟಿದೆ, ಬೇಕಿದ್ರೆ ಹಾಕೋದು, ಇಲ್ಲ ಅಂದ್ರೆ ಇಲ್ಲ. ನೋಡೋಣ, ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಬೇಕಿದ್ರೆ ಹಾಕೋದು, ಇಲ್ಲಾಂದ್ರೆ ಎತ್ತಿಟ್ಬಿಡ್ತೀನಿ, ಇದು ಕಟ್ಟಿಡ್ತೀನಿ. ನೋಡಿ, ಇದರಲ್ಲಿ ಇಟ್ಟಿದ್ದೀನಿ ಇವಾಗ. ಉದ್ದಿನ ಬೇಳೆ ಮತ್ತೆ ಅಕ್ಕಿಯಲ್ಲಿದೆ, ಇಲ್ಲಿ ಬೌಲ್ ಇದೆ, ಹಾಕೊಳ್ತೀನಿ. ಇದಕ್ಕೆ ಸಾಕು, ಆಫ್ ಮಾಡ್ತೀನಿ. ಆಗಿದೆ ಆಲ್ಮೋಸ್ಟ್. ಈಗ ಇದ್ರ ಸೊ ನಾನಿಲ್ಲಿ ಹಾಕೊಂಡಿದ್ದೀನಿ, ಒಂದು ಸ್ಪೂನು ಒಂದು ಫೋರ್ಕು ತಗೊಂಡಿದ್ದೀನಿ. ತಿನ್ನೋಣ ಇವಾಗ. ಸ್ನೇಹಿತರೆ, ಈಗ ಟೈಮ್ ಬಂದು 9 ಗಂಟೆಗೆ 2 ನಿಮಿಷ ಇದೆ ನೈಟು. ಸೊ ರಾತ್ರಿ ತಿನ್ನೋದಕ್ಕೆ ನಾನೀಗ ಏನಾದ್ರೂ ಮಾಡ್ಕೊಳ್ಬೇಕು. ಏನು ಇಲ್ಲ, ಬೆಳಿಗ್ಗೆಯಿಂದ ಬರೀ ಬ್ರೌನ್ ಬ್ರೆಡ್ ಮತ್ತೆ ಪೀನಟ್ ಬಟರ್ ಮತ್ತೆ ನೂಡಲ್ಸ್ ಇಷ್ಟರಲ್ಲೇ ಇದ್ದೀನಿ. ಸೊ ವಿಡಿಯೋ ಒಂದು ಎಡಿಟ್ ಮಾಡೋ ಕೆಲಸ ಇತ್ತು, ಸೊ ಸ್ವಲ್ಪ ವಾಯ್ಸ್ ಓವರ್ ಕೊಡೋ ಕೆಲಸ ಇತ್ತು. ಹೀಗೆ ಒಂದ್ ಸ್ವಲ್ಪ ಬೋರಿಂಗ್ ಆಗಿತ್ತು ಇವತ್ತಿದ್ದೆ. ಅಂದ್ರೆ ಸರಿಯಾಗಿ ಅನ್ಕೊಳ್ಳೋ ಕೆಲ್ಸಗಳಾಗ್ತಾ ಇಲ್ಲ. ಅಡ್ಗೆ ಮನೆ ಎಲ್ಲ ಪೂರ್ತಿ ನೀಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ, ಆಗ್ತಾ ಇಲ್ಲ. ನೋಡೋಣ, ಆದಾಗ ಆಗ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದೀನಿ. ಸೊ ಬಾಳೆ ಹೂವಿಂದು ಒಂದು ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದೊಂದು ಕೆಲಸ ಇದೆ ಇವಾಗ. ಆಕ್ಚುಲಿ ಮುದ್ದೆ ಮಾಡ್ಕೊಳ್ಬಹುದಿತ್ತು, ಬಟ್ ಮುದ್ದೆಗೆ ಇಲ್ಲ ಗೊಜ್ಜಿರ್ಬೇಕು ಅಥವಾ ಏನಾದ್ರೂ ಸಾರ್ ಅಥವಾ ಸಾಂಬಾರ್ ಇರ್ಬೇಕು. ಸೊ ಅವೆಲ್ಲ ಮಾಡ್ತಾ ಕುತ್ಕೊಳಕ್ ಈಗ ಟೈಮ್ ಕೂಡ ಕಮ್ಮಿ ಇದೆ. ಈಗ ನಾನು ಸ್ನಾನ ಮಾಡ್ಕೊಂಡ್ ಬಂದೆ ಆಕ್ಚುಲಿ ಸ್ವಲ್ಪ ಹೊತ್ತಿಗೆ ಮುಂಚೆ. ಸೊ ಆಕ್ಚುಲಿ ಬೆಳಿಗ್ಗೆಯಿಂದ ಸ್ನಾನ ಕೂಡ ಮಾಡಿರ್ಲಿಲ್ಲ. ಕೆಲವೊಂದ್ಸತಿ ಈಗ ಆಗ್ಬಿಡುತ್ತೆ. ಯೂಶಲಿ ಬೆಳಿಗ್ಗೆನೆ ಮಾಡ್ತೀನಿ, ಕೆಲವು ಸತಿ ಸಂಜೆ ಮಾಡ್ತೀನಿ. ಸೊ ಈಗ ಏನ್ ಮಾಡಿದೆ ಯೋಚನೆ ಮಾಡ್ತಾ ಇದ್ದೆ. ಮುದ್ದೆ ಎಲ್ಲ ಲೇಟ್ ಆಗತ್ತೆ, ಮುದ್ದೆ ಈಸಿಯಾಗಿ ಮಾಡ್ಬೋದು, ಬಟ್ ಅದಕ್ಕೆ ಸೈಡ್ಗೆ ಮಾಡೋದಂದ್ರೆ ಬಾಳೆ ಹೂವಿಂದು ಚಟ್ನಿ ಮಾಡ್ಬೇಕಂದ್ರೂ ಕೂಡ ಅದಕ್ಕೆಲ್ಲ ಅದ್ಯಾಕೋ ನಂಗೆ ಬೇಡ ಅನ್ಸ್ತಾ ಇದೆ. ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅನ್ಸ್ತಾ ಇದೆ. ಜೊತೆಗೆ ಇನ್ನೊಂದು ಕೆಲಸ ಇದೆ. ಇಡ್ಲಿಗೆ ನೆನ್ಸಿಟ್ಟಿದ್ದೆ ಅಲ್ವಾ, ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ಬೋದು ಅಥವಾ ಇದೇ ವಿಡಿಯೋ ನೋಡಿದಿರೋ ಗೊತ್ತಿಲ್ಲ, ಚೆಕ್ ಮಾಡಿ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ನೆನ್ಸಿದೀನಿ ಅಲ್ವಾ ಮಧ್ಯಾಹ್ನ. ಎಸ್, ಐ ಥಿಂಕ್ ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ. ಅಕ್ಕಿ ಮತ್ತೆ ಉದ್ದಿನ ಬೇಳೆ ನೆನ್ಸಿದ್ದೆ ಅಲ್ವಾ,
ಅದನ್ನ ಈಗ ರುಬ್ಬೋ ಕೆಲಸ ಇದೆ. ಜೊತೆಗೆ ಬಾಳೆಹೂವು ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಒಂದೇ ಇದಕ್ಕೆ ರೆಸಿಪಿ ಎಲ್ಲ ಬಾಳೆಹೂ ಯೂಸ್ ಮಾಡಕ್ಕಾಗಲ್ಲ. ದೋಸೆಗೆ ಒಂದ್ ಸ್ವಲ್ಪ ಬಾಳೆಹೂವನ್ನ ಯೂಸ್ ಮಾಡಿ ನಾಳೆ ಬೆಳಿಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟು ಅದು ದೋಸೆ ಆಗುತ್ತೆ. ಅದಕ್ಕೊಂದು ಕೆಲಸ ಇದೆ ಇವಾಗ. ಅದಕ್ಕೊಂದು ಬಾಳೆಹೂವು ಯೂಸ್ ಮಾಡ್ತೀನಿ. ಜೊತೆಗೆ ಇವಾಗ ಬಾಳೆಹೂವಿಂದು ರೈಸ್ ಒಂದು ನೋಡಿದೀನಿ. ಆಕ್ಚುಲಿ ಬಾಳೆಹೂವಿಂದು ರೈಸ್ ಅಲ್ಲಿ ಸುಮಾರು ಜನ ಅದ್ರದ್ದು ಹೂವಿನ ಅಂಶ ಇರುತ್ತೆ ನೋಡಿ ಒಳಗಡೆ, ಅದು ಮಾತ್ರ ಯೂಸ್ ಮಾಡಿದ್ದಾರೆ, ಪೆಟಲ್ಸ್ ಯೂಸ್ ಮಾಡಿರ್ಲಿಲ್ಲ. ಅದನ್ನ ತುಂಬಾ ಹುಡುಕ್ತಾ ಇದ್ದೆ. ಒಬ್ರು ಯಾವ್ದೋ ಒಂದು ಶಾರ್ಟ್ಸ್ ವಿಡಿಯೋನಲ್ಲಿ ಅದರ ಹೂ ಮಾತ್ರ, ಐ ಮೀನ್ ಅದರ ಪೆಟಲ್ಸ್ ಮಾತ್ರ ಯೂಸ್ ಮಾಡಿದ್ದಾರೆ. ನೋಡೋಣ. ಬಾಳೆಹೂ ಇದ್ದ ರೈಸ್ ಮಾಡ್ತೀನಿ ಇವಾಗ. ಈಸಿ ಏನಿಲ್ಲ, ಫ್ರೈ ಮಾಡೋದು, ರೈಸ್ ಹಾಕೋದು ಅಷ್ಟೇ. ಖಾರಕ್ಕೆ ಗ್ರೀನ್ ಚಿಲ್ಲಿ ಉಪಯೋಗಿಸ್ತೀನಿ, ಉಪ್ಪು ಮತ್ತೆ ಬಾಳೆಹೂ ಎಲ್ಲ ಫ್ರೈ ಮಾಡಿ ರೈಸ್ ಹಾಕಿ ಕೂಗಿಸ್ತೀನಿ. ನೋಡೋಣ ಹೇಗ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಒಂದು ರೆಸಿಪಿ. ಸೊ ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಇದೆ, ಲೈಟ್ ಇದೆ ಅಲ್ವಾ. ನಾನು ಅಡಿಗೆ ಮನೆಗೆ ಹೋದ್ರೆ ಅಲ್ಲಿ ಅಷ್ಟು ಲೈಟಿಂಗ್ ಏನು ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಾಗೆ ನೋಡಿ ರೆಸಿಪಿ ಹೇಗ್ ಮಾಡ್ತೀನಿ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಟ್ರೈ ಮಾಡಿ. ಓಕೆನಾ. ಮೈಕ್ ಎಲ್ಲ ಆನ್ ಇಟ್ಟಿರ್ತೀನಿ, ವಾಯ್ಸಸ್ ಕ್ಲಿಯರ್ ಇರುತ್ತೆ. ಬಟ್ ಬ್ರೈಟ್ನೆಸ್ ಇರಲ್ಲ ಅಷ್ಟು ವಿಡಿಯೋ ಆ ಕಡೆ ಹೋದ್ರೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫಸ್ಟ್ ಈಗ ರೈಸ್ ಮಾಡಿಬಿಡ್ತೀನಿ. ಮಾಡಿ ತಿಂದು ಅದಾದ್ಮೇಲೆ ನಾನು ದೋಸೆಗೆ ರುಬ್ಬಿಡ್ತೀನಿ, ಆಯ್ತಾ. ಯಾಕಂದ್ರೆ ಹಸಿವಾಗ್ತದೆ, ಫಸ್ಟ್ ಮಾಡ್ಕೊಂಡು ತಿನ್ಬೇಕು. ಲೇಟ್ ಆಗಿ ಅದು ಫರ್ಮೆಂಟ್ ಆದ್ರೂ ತೊಂದ್ರೆ ಇಲ್ಲ. ನಾಳೆ ಒಂದ್ 10 ಗಂಟೆ ಹಂಗೆ ನಾನು ದೋಸೆ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ, ಆರಾಮಾಗಿ ಫರ್ಮೆಂಟ್ ಆಗ್ಲಿ. ಸೊ ನಿಧಾನಕ್ಕೆ ರುಬ್ಬಿದ್ರೆ ಆಗುತ್ತೆ, ನಡೆಯುತ್ತೆ, ಏನ್ ತೊಂದ್ರೆ ಇಲ್ಲ. ಸೊ ಬನ್ನಿ ಇವಾಗ ಬಾಳೆ ಹೂವಿಂದು ರೈಸ್ ಮಾಡೋಣ. ಕಮಾನ್ ಸ್ನೇಹಿತರೆ. ಬಾಳೆ ಹೂವಿನ ಪೆಟಲ್ಸ್, ಓಕೆನಾ. ಪೆಟಲ್ಸ್ ಅದ್ರೊಳಗಡೆ ಹೂ ಇದ್ರೆ ಅದು ಕೂಡ ಆಕ್ಚುಲಿ ಏನ್ ಗೊತ್ತಾ, ಪೆಟಲ್ಸ್ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಇಟ್ಟಿರೋದು ಹಾಗೆ ಇದೆ. ಲಾಸ್ಟ್ ಟೈಮ್ ನಾನು ಬಾಳೆ ಹೂವಿಂದು ಇದ್ ಮಾಡ್ಕೊಂಡಿದ್ದೆ ಅಲ್ವಾ, ಏನದು ದಾಲ್, ಅದರದ್ದು ಪೆಟಲ್ಸ್ ಹಾಗೆ ಬಿಡಿ ಬಿಡಿಯಾಗಿರುವಂತದ್ದಿದೆ. ಅದು ಮೊಗ್ಗು ಅಂದ್ರೆ ವಿತೌಟ್, ಅಂದ್ರೆ ಅದನ್ನ ಬಿಡಿಸಿಲ್ಲ ಅಂತಂದ್ರೆ ಆ ಮೊಗ್ಗನ್ನ ತೆಗೆದ್ರೆ ಅದರಲ್ಲಿ ನಂಗೆ ಹೂವಿನ ಅಂಶ ಸಿಗ್ತಾ ಇತ್ತು, ಅದು ಕೂಡ ಹಾಕ್ಬೋದಿತ್ತು. ಬಟ್ ಇವಾಗ ಪೆಟಲ್ಸ್ ಸುಮಾರಿದೆ, ಅದೇ ಸಾಕಾಗ್ಬೋದು ರೈಸ್ಗೆ. ಸೊ ಮೇನ್ ವೈಟ್ ಕಲರ್ ಹೂವಿನ ಅಂಶ ಅದೇನ್ ಯೂಸ್ ಮಾಡಲ್ಲ, ಪೆಟಲ್ಸ್ ಮಾತ್ರ, ದಳಗಳು ಮಾತ್ರ ಯೂಸ್ ಮಾಡ್ತೀನಿ ಇವಾಗ. ಬನ್ನಿ ರೈಸ್ ಮಾಡೋಣ. ಸೊ ಈಗ ಕೂತಿದ್ದೀನಿ, ಸ್ನಾನ ಮಾಡ್ಕೊಂಡ್ ಬಂದು ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾ ಇದೆ. ಸುಮ್ಮನೆ ಒಂದ್ ಕ್ರೀಮ್ ಹಚ್ಕೊಂಡ್ಬಿಡ್ತೀನಿ. ಯಾವ ಕ್ರೀಮ್ ಗೊತ್ತಾದ್ರೆ ಪತಂಜಲಿ ತೋರಿಸ್ತೀನಲ್ಲ ಅಷ್ಟೇ, ಅಂದ್ರೆ ಏನ್ ಯೂಸ್ ಮಾಡಲ್ಲ. ಸ್ಕಿನ್ ಕೇರ್ದು ಕೂಡ ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ನಾನು ಮಾಡ್ಕೊಳ್ಬೇಕು, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡಕ್ ಆಗ್ತಾ ಇಲ್ಲ. ಇನ್ನೇನ್ ಜಾಸ್ತಿ ಕೇರಿಂಗ್ ಇಲ್ಲ, ಸಿಂಪಲ್ ಆಗಿ ಅಷ್ಟೇ. ನಾನು ನಿಮ್ಗೆ ಅದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ ಬಾಳೆ ಹೂವಿಂದು ರೈಸ್ ಮಾಡೋಣ ಸ್ನೇಹಿತರೆ. ಕಮಾನ್ ನೀವು ಕೂಡ ಟ್ರೈ ಮಾಡಿ ಡೆಫಿನೆಟ್ಲಿ. ಬಾಳೆ ಹೂ ಸಿಕ್ಕಿದ್ರೆ ಬಿಡ್ಬೇಡಿ, ಓಕೆನಾ. ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು ದೇಹಕ್ಕೆ. ಕಮಾನ್.